ಹೆಲೋ ಎವ್ರಿವನ್. 34ನೇ ಪ್ರಶ್ನೆಯನ್ನ ಗಮನಿಸಿ. ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2 ಇರುವ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತವು 1456 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ ಅಂತ ಹೇಳಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಎ ಅನುಪಾತ ಡಿ ಎಷ್ಟಿದೆ? 3:2. ಓಕೆ, ಸೊ ಅಂದ್ರೆ ಎ ಬೈ ಡಿ ಈಸ್ ಈಕ್ವಲ್ ಟು 3/2. ಹಾಗಾದ್ರೆ ಇಲ್ಲಿ ಎ ಈಸ್ ಈಕ್ವಲ್ ಟು 3d ಡಿವೈಡೆಡ್ ಬೈ 2 ಅಂತ ಬರೀತೀವಿ. ಓಕೆ, ಎ ಈಸ್ ಈಕ್ವಲ್ ಟು 3d, ಸೊ 3 ಇಂಟು ಡಿ ಡಿವೈಡೆಡ್ ಬೈ 2. ಸೊ ಡಿ ಈಸ್ ಈಕ್ವಲ್ ಟು ಏನು ಅಂತ ಹುಡುಕ್ಬೇಕು. ಸೊ ಅದೇ ರೀತಿಯಲ್ಲಿ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತವನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಎನ್ ಈಸ್ ಈಕ್ವಲ್ ಟು 26. ಸೊ ಇಲ್ಲಿ 26 ಪದಗಳವರೆಗಿನ ಮೊತ್ತ ಅಂದ್ರೆ S26 ಎಷ್ಟಿದೆ? 1456. ಇದಿಷ್ಟು ಅಂಶಗಳು ನಮಗೆ ಗೊತ್ತಿರುವಂತದ್ದು. ಸೊ ಇಲ್ಲಿ ನಾವು ಮೊತ್ತದ ಸೂತ್ರವನ್ನ ಉಪಯೋಗಿಸೋಣ. ಸೊ ಏನು? ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ, ಸೊ ಇಲ್ಲಿ ಯಾವ ಅಂಶಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗುರುತಿಸ್ಕೊಂಡು ಯಾವ ಸೂತ್ರವನ್ನ ಬಳಸಿದ್ರೆ ನಮ್ಗೆ ವ್ಯಾಲ್ಯೂ ಸಿಗತ್ತೆ, ಎ ಸಿಗತ್ತೆ, ಡಿ ಸಿಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ಎಸ್ ಎನ್ ಎಷ್ಟು? 1456 ಈಸ್ ಈಕ್ವಲ್ ಟು 26 ಡಿವೈಡೆಡ್ ಬೈ 2 ಇಂಟು 2 ಇಂಟು ಎ ಏನ್ ಹೇಳಿ? 3d ಡಿವೈಡೆಡ್ ಬೈ 2. ಸೊ ಇವುಗಳ ಅನುಪಾತಗಳು 3/2 ಇದೆ. ಸೊ 3:2 ಇದೆ. ಸೊ ಹಾಗಾಗಿ ನಾವು ಎ ಇಸ್ ಈಕ್ವಲ್ ಟು 3d ಡಿವೈಡೆಡ್ ಬೈ 2 ಅಂತ ಹೇಳಿದ್ದೇವೆ. ಪ್ಲಸ್ 26 ಮೈನಸ್ 1 ಇಂಟು ಡಿ. ಸೊ 1456 ಇಸ್ ಈಕ್ವಲ್ ಟು, ಸೊ 2 ಬಂದ್ಲೆ 2 13. ಸೊ 13 ಇಂಟು 2 ಹೋಗುತ್ತೆ. ಸೊ 3d ಪ್ಲಸ್ 25d. ಓಕೆ, ಸೊ 1456 ಈಸ್ ಈಕ್ವಲ್ ಟು 13 ಇಂಟು 25d ಪ್ಲಸ್ 3d 28d. ಸೊ ಇದೇನಾಗುತ್ತೆ? 28d ಈಸ್ ಈಕ್ವಲ್ ಟು 1456 ಡಿವೈಡೆಡ್ ಬೈ 13. ಸೊ ಡಿ ಈಸ್ ಈಕ್ವಲ್ ಟು ಏನಾಯ್ತು? 1456 ಡಿವೈಡೆಡ್ ಬೈ 13 ಗುಣಿಸು 28. ಸೊ ಇಲ್ಲಿ ಒಂದು ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡೋಣ ಇದನ್ನ. ಒಂದು 1456 ಡಿವೈಡೆಡ್ ಬೈ 52 28 ones 28 52s. Okay, so 52 divided by 13 is equal to 4. Okay, so 13 ಅಂದ್ರೆ 13 4 52. ಸೊ 13 1 13 4 52. ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು? 4 ಬಂದಿದೆ ನಮ್ಗೆ. ಓಕೆ, ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಸಿಕ್ಕಿದೆ ಮಕ್ಕಳು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಡಿ ಇಸ್ ಈಕ್ವಲ್ ಟು 4 ಅನ್ನ ಎ ಇಸ್ ಈಕ್ವಲ್ ಟು 3d ಬೈ 2 ಸಮೀಕರಣದಲ್ಲಿ ಆದೇಶಿಸಿದಾಗ ನಮ್ಗೆ ಎ ಸಿಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಡಿ ಇಸ್ ಈಕ್ವಲ್ ಟು 4. ಸೊ ಈ ಬೆಲೆಯನ್ನ ನಾವು ಎ ಇಸ್ ಈಕ್ವಲ್ ಟು 3d ಡಿವೈಡೆಡ್ ಬೈ 2 ಸಮೀಕರಣದಲ್ಲಿ ಆದೇಶಿಸಿ. ಸೊ ಎ ಇಸ್ ಈಕ್ವಲ್ ಟು 3 ಇಂಟು 4 ಡಿವೈಡೆಡ್ ಬೈ 2. ಸೊ 4 12 ಡಿವೈಡೆಡ್ ಬೈ 2. ಸೊ ಈಸ್ ಈಕ್ವಲ್ ಟು 6 ಆಯ್ತು. ಹಾಗಾದ್ರೆ ಇಲ್ಲಿ ಎ ಇಸ್ ಈಕ್ವಲ್ ಟು 6 ಬಂದಿದೆ.
ಡಿ ಇಸ್ ಈಕ್ವಲ್ ಟು 4, ಎ ಇಸ್ ಈಕ್ವಲ್ ಟು 6. ಮೊದಲನೇ ಪದ 6, ಸಾಮಾನ್ಯ ವ್ಯತ್ಯಾಸ 4 ಸಿಕ್ಕಿದೆ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯನ್ನ ನೋಡ್ಬೋದು. ಸೊ ಸಮಾಂತರ ಶ್ರೇಣಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಮೊದಲನೇ ಪದ 6, 10, 4 ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ, 14, 18, ಸೋ ಆನ್. ಓಕೆ, ಸೊ ಹಾಗಾದ್ರೆ ನಮಗೆ ಎ ಇಸ್ ಈಕ್ವಲ್ ಟು 6, ಡಿ ಇಸ್ ಈಕ್ವಲ್ ಟು 4. ಸೊ ಅದೇ ರೀತಿ ಪ್ರಶ್ನೆಯಲ್ಲಿ ಎನ್, ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕಂಡಿದ್ದು ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಎನ್ 62 ಇದೆ. ಸೊ ಹಾಗಾದ್ರೆ ಇಲ್ಲಿ ಎನ್ ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಎನ್ನೇ ಪದದ ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ 62 is equal to 6 plus n minus 1 into 4. So 62 minus 6 is equal to 4n minus 4. So 62 minus 6 plus 4 is equal to 4n. So 62 minus 6 plus 4. So ಇದೇನಾಗುತ್ತೆ, 60 is equal to 4n. So n is equal to 60 divided by 4. So 4 1 4 20. So n is equal to 15 ಆಗುತ್ತೆ ಮಕ್ಕಳು. ಹಾಗಾದ್ರೆ ಇಲ್ಲಿ 15ನೇ ಪದ ಏನಾಗುತ್ತೆ, 62 ಆಗಿದೆ. ಥ್ಯಾಂಕ್ ಯು.